ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಠಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ. ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭೀಷ್ಮರು ಧರ್ಮರಾಜನಿಗೆ ಶ್ರಾದ್ದದ ಬಗ್ಗೆ, ಪಿತೃಗಳ ಬಗ್ಗೆ ಹೇಳುತ್ತಾ ಇದ್ದಾರೆ. ಭೀಷ್ಮರಿಗೆ ಶಂತನು ಮಹಾರಾಜ ತಾನು ತಂದೆಗೆ ಶ್ರಾದ್ದ ಮಾಡುವ ಕಾಲದಲ್ಲಿ ಶಂತನುವಿಂದ ಒಳ್ಳೆಯ ಒಂದು ವರವನ್ನ ಪಡೆದುಕೊಂಡು ಇಚ್ಛಾಮರಣಿಯಾಗು ನೀನು ಅಂತ ಈ ವರವನ್ನ ಪಡೆದುಕೊಂಡಿದ್ದಾರೆ ಭೀಷ್ಮರು. ಮತ್ತೆ ಏನು ಬೇಕು? ನೀನು ಪಿಂಡವನ್ನ ನನ್ನ ಕೈಯಲ್ಲಿ ಕೊಡದೆ ದರ್ಭೆಯ ಮೇಲೆಯೇ ಇದೇ ವಿಧಿ ಅಂತ ಹೇಳಿಕೊಟ್ಟಿದ್ದಿ. ಇಚ್ಛಾಮರಣಿಯಾಗುವಂತ ವರ ಕೊಟ್ಟಿದ್ದೇನೆ, ಬೇರೆ ಏನು ಬೇಕು ಅಂತ ಕೇಳಿದಾಗ ಶ್ರಾದ್ದದ ಬಗ್ಗೆ, ಪಿತೃಗಳ ಬಗ್ಗೆ ಸ್ವಲ್ಪ ಹೇಳು ಅಂತ ಭೀಷ್ಮರು ಶಂತನು ಮಹಾರಾಜನಲ್ಲಿ ಕೇಳಿದಾಗ, ಪಿತೃಗಳು ಯಾರು ಅಂತ ಆದಿದೇವ ಸುತಾಹ ತಾತ, ಬ್ರಹ್ಮದೇವರ ಮಕ್ಕಳು ಪಿತೃಗಳು ಅಂತ ಇಷ್ಟು ಹೇಳಿ, ಇನ್ನೂ ವಿಶೇಷವಾಗಿ ನಿನಗೆ ಬೇಕು ಅಂತ ಆದ್ರೆ ನಾಳೆ ಮಾರ್ಕಂಡೇಯರು ಬರ್ತಾರೆ, ಅವರಲ್ಲಿ ಕೇಳು ಅಂತ ಇಷ್ಟು ಹೇಳಿ ಶಂತನು ಮಹಾರಾಜರು ಹೋದ್ರು. ಯಾವ ರೂಪವನ್ನು ಕೂಡ ಧರಿಸಲಿಕ್ಕೆ ಸಾಮರ್ಥ್ಯ ಇದ್ದವರು ಶಂತನು. ಯಾಕೆ ಅಂದ್ರೆ ವರುಣ ದೇವನೇ ಶಂತನು ಆಗಿದ್ದು. ಇಷ್ಟು ವರವನ್ನು ಕೊಟ್ಟು ಶಂತನು ಮಹಾರಾಜ ಹೋದ. ಶಂತನು ಹೇಳಿದಂತೆ ಮರುದಿವಸ ಮಾರ್ಕಂಡೇಯರು ಬಂದರು. ಮಾರ್ಕಂಡೇಯರನ್ನ ಸ್ವಾಗತಿಸಿ ಅರ್ಘ್ಯಪಾದ್ಯಾದಿಗಳನ್ನ ಇಟ್ಟು ಭೀಷ್ಮರು ಪ್ರಶ್ನೆ ಮಾಡಿದ್ದರು. ಪಿತೃಗಳ ಬಗ್ಗೆ ಸ್ವಲ್ಪ ವಿಷದವಾಗಿ ಹೇಳಬೇಕು ಅಂತ. ಮಾರ್ಕಂಡೇಯರು ಹೇಳ್ತಾರೆ, ಪಿತೃ ಪ್ರಸಾದದಿಂದಲೇ ಇಷ್ಟು ದೀರ್ಘಾಯುಷ್ಯವನ್ನು ನಾನು ಪಡೆದುಕೊಂಡಿದ್ದೇನೆ ಅಂತ. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪ ಅಂತ ಜೀವನ ಅಂತ, 7 ಕಲ್ಪದವರೆಗೂ ಕೂಡ ಆಯುಷ್ಯವನ್ನು ಪಡೆದವರು ಮಾರ್ಕಂಡೇಯರು. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಮಾರ್ಕಂಡೇಯಶ್ಚ ಅಷ್ಟಮಃ. ಸಪ್ತ ಚಿರಂಜೀವಿಗಳಲ್ಲಿ ಅವರಲ್ಲಿ ಒಟ್ಟಿಗೆ ಅವರ ನಂತರದಲ್ಲಿ 8ನೆಯವರು ಅಂತ ಹೇಳಿದರೆ ಮಾರ್ಕಂಡೇಯರು. ಅಷ್ಟು ದೀರ್ಘಾಯುಷಿಗಳಾಗಿದ್ದಾರೆ ಅವರು. ಹೇಗೆ? ಅಹಂ ಪಿತೃಪ್ರಸಾದಾತ್ ವೈ ದೀರ್ಘಾಯುಸ್ತ್ವಂ ಅವಾಪ್ತವಾನ್. ಅವರೇ ಹೇಳ್ತಾರೆ, ಪಿತೃಪ್ರಸಾದದಿಂದ ಇಷ್ಟು ದೀರ್ಘಾಯುಷ್ಯವನ್ನು ಪಡೆದುಕೊಂಡಿದ್ದೇನೆ ನಾನು. ಪಿತೃಭಕ್ತೈವ ಲಬ್ಧಂ ಚ ಪ್ರಾಗ್ ಲೋಕೆ ಪರಮಂ ಯಶಃ. ಪಿತೃಭಕ್ತಿಯಿಂದಲೇ ಇಷ್ಟೆಲ್ಲ ಲೋಕದಲ್ಲಿ ಯಶಸ್ಸನ್ನು ನಾನು ಪಡೆದಿದ್ದೇನೆ ಅಂತ ಹೇಳಿದ್ದು. ಅದರ ಬಗ್ಗೆ ಸ್ವಲ್ಪ ಕಥೆಯನ್ನು ಹೇಳುತ್ತೇನೆ. ಪಿತೃಗಳ ಅನುಗ್ರಹ ಹೇಗಾಯಿತು
ಮತ್ತು ಪಿತೃಗಳು ಯಾರು ಏನು ಇದರ ಬಗ್ಗೆ ಎಲ್ಲ ಹೇಳುತ್ತೇನೆ ಅಂತ ಕಥೆಯನ್ನು ಪ್ರಾರಂಭ ಮಾಡಿದ್ರು. ನಾನು ಮೇರು ಪರ್ವತದ ಉತ್ತುಂಗ ಶೃಂಗದಲ್ಲಿ ಹೋಗಿ 1000 ವರ್ಷ ತಪಸ್ಸನ್ನು ಮಾಡಬೇಕು ಅಂತ ಹೋಗಿದ್ದೆ. ತಪಸ್ಸು ಮಾಡುತ್ತಾ ಇರುವಾಗ ದಿವ್ಯವಾದಂತಹ ಒಂದು ವಿಮಾನ ಬಂತು. ಅದು ಮೇರು ಪರ್ವತದ ಉತ್ತರ ದಿಕ್ಕಿನಲ್ಲಿ ಇಳಿತಾ ಇರುವುದನ್ನು ನೋಡಿದೆ. ಅಲ್ಲಿ ವಿಮಾನದಲ್ಲಿ ಒಬ್ಬರು ಕಾಣುತ್ತಾ ಇದ್ರು, ಹೆಬ್ಬೆರಳಿನ ಗಾತ್ರ ಅವರದ್ದು ಅಷ್ಟೇ. ಹೇಗಿದ್ರು ಅವರು ಅಂದ್ರೆ, ತಸ್ಮಿನ್ ವಿಮಾನೇ ಪರ್ಯಂಕೆ ಜ್ವಲಿತಾದಿತ್ಯ ಸನ್ನಿಭಂ. ತೇಜಪುಂಜನಾದಂತಹ ಒಬ್ಬ ಕುಮಾರ. ಗಾತ್ರ ಎಷ್ಟು ಅಂದ್ರೆ ಹೆಬ್ಬೆರಳಿನ ಗಾತ್ರ. ಅಂಗುಷ್ಠ ಮಾತ್ರಂ ಪುರುಷಂ ಅಗ್ನೌ ಅಗ್ನಿಮಿವಾಹಿತಂ. ನೋಡಿದ ಕೂಡಲೇ ದಿವ್ಯ ತೇಜಸ್ವಿ ಅವ. ನನಗೆ ಯಾರು ಏನು ಅಂತ ಗೊತ್ತಾಗಲಿಲ್ಲ. ನಾನು ಪರದಾಡುವುದನ್ನು ನೋಡಿ ಅವರೇ ಮಾತನಾಡಿದ್ರು ನನ್ನ ಹತ್ತಿರಕ್ಕೆ ಬಂದು. ನೀವು ಯಾರು ಅಂತ ಕೇಳಿದೆ. ಕೇಳುವಾಗ ಅವರು ಹೇಳಿದ್ರು, ನನ್ನ ಪರಿಚಯ ನಿನಗೆ ಆಗಲಿಲ್ಲ ಇನ್ನು. ಯಾಕೆ ಆಗಲಿಲ್ಲ ಅಂದ್ರೆ, ನತೇ ತಪಃ ಸುಚರಿತಂ ಏನ ಮಾಂ ನವಬುದ್ಧ್ಯಸೆ. ನಿನ್ನ ತಪಸ್ಸು ಪೂರ್ಣ ಹಂತಕ್ಕೆ ಇನ್ನೂ ಬಂದಿಲ್ಲ, ಆದ್ರಿಂದ ನಾನು ಯಾರು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಹೇಳಿ ಮತ್ತೊಂದು ಒಳ್ಳೆಯ ರೂಪವನ್ನು ಧರಿಸಿದ್ರು ಅಂತ. ದೇದೀಪ್ಯಮಾನವಾದಂತಹ ರೂಪವನ್ನು ಧರಿಸಿಕೊಂಡ್ರು. ದಿವ್ಯ ರೂಪವನ್ನ ಮಾರ್ಕಂಡೇಯರು ಹಿಂದೆ ನೋಡಿಯೇ ಇಲ್ಲ ಅಂತ. ಅಂತಹ ರೂಪವನ್ನ, ದಿವ್ಯವಾದ ರೂಪವನ್ನ ಧರಿಸಿದ್ರು. ಹೇಳುತ್ತಾರೆ, ಈಗ ಸರಿಯಾಗಿ ನೋಡು ನನ್ನನ್ನ, ಯಾರು ಅಂತ ನಾನೇ ಹೇಳ್ತೇನೆ. ವಿದ್ಯಮಾಂ ಬ್ರಹ್ಮಣಃ ಪುತ್ರಂ ಮಾನಸಂ ಪೂರ್ವಜಂ ಯುಭೋ. ನಾನು ಯಾರು ಅಂದ್ರೆ ಬ್ರಹ್ಮದೇವರ ಮಗ ನಾನು. ತಪೋವೀರ್ಯ ಸಮುತ್ಪನ್ನಂ ನಾರಾಯಣ ಗುಣಾತ್ಮಕಂ ಸನತ್ ಕುಮಾರ ಇತಿ ಯಃ ಶ್ರುತೋ ದೇವೇಶು ವೈಪುರ. ಬ್ರಹ್ಮದೇವರ ಮಾನಸ ಪುತ್ರ ನಾನು. ಸನತ್ ಕುಮಾರ ಅಂತ ಹೆಸರು. ಯಾವಾಗಲೂ ಕುಮಾರನಾಗಿಯೇ ಇರುವವ ನಾನು ಅಂತ. ಮಾತ್ರವಲ್ಲ, ನನಗೆ 7 ಜನ ತಮ್ಮಂದಿರು ಇದ್ದಾರೆ. ಕ್ರತು, ವಸಿಷ್ಠ, ಪುಲಹ, ಪುಲಸ್ತ್ಯ, ಅತ್ರಿ, ಆಂಗೀರಸ, ಮರೀಚಿ ಅಂತ. ಇವರಿಗೆಲ್ಲ ಸಪ್ತರ್ಷಿಗಳು ಅಂತ ಹೇಳ್ತಾರೆ. ಇವರೆಲ್ಲ ನನ್ನ ತಮ್ಮಂದಿರು. ತಮ್ಮ ತಪಸ್ಸಿನ ಪ್ರಭಾವದಿಂದ ಇಡೀ ಲೋಕವನ್ನೇ ಬೆಳಗುತ್ತಾ ಇದ್ದಾರೆ ಅವರು. ನಾನು ಅವರಿಗೆಲ್ಲರಿಗೂ ಅಣ್ಣ. ಸನತ್ ಕುಮಾರ ಅಂತ ಕರೀತಾರೆ ನನ್ನನ್ನು. ನಿತ್ಯ ನಾನು ಯುವಕನಾಗಿಯೇ ಇರುತ್ತೇನೆ. ಸನತ್ ಕುಮಾರ ಅಂತ. ಸನತ್ ಅಂದ್ರೆ ಯಾವಾಗಲೂ, ಕುಮಾರನಾಗಿಯೇ ಇರುತ್ತೇನೆ. ಯಥೋತ್ಪನ್ನ ತಥೈವಾಹಂ ಕುಮಾರ ಇತಿ ವಿದ್ಯಮಾಂ ತಸ್ಮಾತ್ ಸನತ್ ಕುಮಾರೇತಿ ನಾಮ ಈತನ್ ಮೇ ಪ್ರತಿಷ್ಠಿತಂ. ಇನ್ನೊಂದು ವಿಷಯ ಏನು ಅಂದ್ರೆ, ಕುಮಾರ ಸರ್ವಕಾಲದಲ್ಲಿಯೂ ಕೂಡ, ಸನತ್ ಕುಮಾರ ಸರ್ವಕಾಲದಲ್ಲಿಯೂ ಕೂಡ ರಾಗದ್ವೇಷ ಮೊದಲಾದ ಕಾಮಾದಿಗಳು ನನ್ನಲ್ಲಿ ಇಲ್ಲ. ಕುಮಾರ ಕುತ್ಸಿತವಾದಂತಹ, ಕು ಅಂದರೆ ಕುತ್ಸಿತವಾದಂತಹ, ಅಂದ್ರೆ ರಾಗದ್ವೇಷ ಕಾಮ
ಲೋಭ ಮೊದಲಾದವುಗಳು. ಮಾರ ನಾಶ ಮಾಡಿದವ ಅಂತ, ಅದೆಲ್ಲ ಯಾವುದು ನನ್ನಲ್ಲಿ ಇಲ್ಲ. ಆದ್ದರಿಂದ ಯಾವಾಗಲೂ ಕಾಮ ಕ್ರೋಧ ರಾಗ ದ್ವೇಷಗಳು ಇಲ್ಲದವ ಅಂತ. ಆದ್ದರಿಂದಲೇ ನನ್ನನ್ನು ಸನತ್ ಕುಮಾರ ಅಂತ ಕರೀತಾರೆ. ಈಗ ನಾನು ಯಾಕೆ ಬಂದೆ? ದೇವರ ಪ್ರೇರಣೆ ಆಯಿತು, ನನಗೆ ಭಗವಂತನ ಪ್ರೇರಣೆ ಆಯಿತು. ಮಾರ್ಕಂಡೇಯರು ತಪಸ್ಸು ಮಾಡ್ತಾ ಇದ್ದಾರೆ. ಅವರಿಗೆ ಅನುಗ್ರಹವನ್ನು ಮಾಡುವಂತ ದೇವ ಪ್ರೇರಣೆ ಆಯಿತು. ಆದ್ದರಿಂದ ಇಲ್ಲಿಗೆ ಬಂದಿದ್ದೇನೆ. ನೀನೂ ಕೂಡ ತಪಸ್ಸನ್ನು ಒಳ್ಳೆ ರೀತಿಯಿಂದ ಮಾಡಿದ್ದಿ. ಏನು ಬೇಕು ಕೇಳು. ಆಗ ಆ ಸನತ್ ಕುಮಾರರನ್ನ ನೋಡಿ ಬಹಳ ಸಂತೋಷದಿಂದ, ಬ್ರಹ್ಮದೇವರ ಮಗನೇ ಸನತ್ ಕುಮಾರರೇ ಬಂದಿದ್ದಾರೆ, ಇಂತಹ ಮಹಾಜ್ಞಾನಿಗಳು, ನೈಷ್ಠಿಕ ಬ್ರಹ್ಮಚರ್ಯದಿಂದ ಸನ್ಯಾಸ ಧರ್ಮದಲ್ಲಿ ಇರುವ ಈ ಸನತ್ ಕುಮಾರರು ಬಂದಾಗ ಜ್ಞಾನವನ್ನು ಬೇಡಬೇಕು. ಒಳ್ಳೆಯ ಜ್ಞಾನಿಗಳು, ಅಂತಹ ಜ್ಞಾನಿಗಳು ಬಂದಾಗ ಜ್ಞಾನವನ್ನಲ್ಲದೆ ಬೇರೆಯನ್ನ ಬೇಡೋದು. ಪ್ರಸನ್ನ ಚಿತ್ತರಾಗಿ ಬಂದಿದ್ದಾರೆ ನನ್ನ ಮೇಲೆ ಕರುಣೆಯಿಂದ. ಆದ್ದರಿಂದ ಆ ಮಾರ್ಕಂಡೇಯರು ಬೇಡುತ್ತಾರೆ ಅಂತ. ಸನತ್ ಕುಮಾರರೇ, ಅನಾಯಾಸವಾಗಿ ಬಂದಿದ್ದೀರಿ, ನನಗೆ ಪಿತೃಗಳ ಬಗ್ಗೆ ಸ್ವಲ್ಪ ಹೇಳಿಕೊಡಿ ಅಂತ. ಪೃಷ್ಟ ಪಿತॄಣಾಂ ಸರ್ಗಂ ಚ ಫಲಂ ಶ್ರಾದ್ದಸ್ಯ ಚಾನಘ ಚಿಚ್ಛೇದ ಸಂಶಯಂ ಭೀಷ್ಮ ಸತು ದೇವೇಶ್ವರೋ ಮಮ. ಭೀಷ್ಮರನ್ನು ಕುರಿತು ಮಾರ್ಕಂಡೇಯರು ಹೇಳುತ್ತಾ ಇದ್ದಾರೆ, ಭೀಷ್ಮ, ನಾನು ಕೇಳಿದೆ ಸನತ್ ಕುಮಾರರಲ್ಲಿ. ಏನು ಕೇಳಿದೆ ಅಂದರೆ, ಪೃಷ್ಟ ಪಿತೃಣಾಂ ಸರ್ಗಂ, ಪಿತೃಗಳು ಅಂತ ಇದ್ದಾರೆ, ಅವರೆಲ್ಲ ದೇವತೆಗಳು. ಮಾತ್ರವಲ್ಲ, ದೇವತೆಗಳಿಗೂ ಕೂಡ ದೇವತೆಗಳು ಅವರು. ಅವರದ್ದು ಸರ್ಗ ಅಂದರೆ ಹುಟ್ಟು, ಅವರ ಉತ್ಪತ್ತಿ ಹೇಗಾಯಿತು. ಫಲಂ ಶ್ರಾದ್ದಸ್ಯ, ಶ್ರಾದ್ದ ಅಂದರೆ ಏನು, ಶ್ರಾದ್ದದ ಫಲ ಏನು, ಶ್ರಾದ್ದ ಮಾಡಿದರೆ ಏನೆಲ್ಲ ಹೊಂದಬಹುದು. ಬಹಳ ಸಂಶಯ ನನಗೆ ಇದೆ, ಇದೆಲ್ಲ ಪರಿಹರಿಸಿ ಅಂತ ನಾನು ಸನತ್ ಕುಮಾರರಲ್ಲಿ ಕೇಳಿದೆ. ಆಗ ನನಗೆ ಸನತ್ ಕುಮಾರರು ಹೇಳಿದ್ದು, ಪಿತೃಗಳು ಅಂದ್ರೆ ಯಾರು, ಅವರ ಉತ್ಪತ್ತಿ ಏನು, ಶ್ರಾದ್ದ ಯಾಕೆ ಮಾಡಬೇಕು, ಮಾಡಿದ್ರೆ ಏನೆಲ್ಲ ಸಿಗ್ತದೆ, ಇದೆಲ್ಲ ಬಗ್ಗೆ ನನಗೆ ಹೇಳಿದ್ರು. ಅದನ್ನೇ ನಾನು ಈಗ ನಿನಗೆ ಹೇಳುತ್ತೇನೆ ಅಂತ ಆ ಪಿತೃಗಳ ಕಥೆಯನ್ನ ಪ್ರಾರಂಭ ಮಾಡಿದ್ರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.